ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ವಿರುದ್ಧ ಮತ್ತೆ ಎಸ್ಎಸ್ ಮಲ್ಲಿಕಾರ್ಜುನ ಅವರು ಕಿಡಿಕಾರಿದ್ದಾರೆ. ಜಮೀರ್ ಅಲ್ಲಿಂದ ಬಂದು ಇಲ್ಲಿ ಮಾತನಾಡುವುದೇನಿತ್ತು, ಅವನು ಇಲ್ಲಿ ಬಂದು ಮಾತನಾಡಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು ಎನ್ನುವ ಮುಖಾಂತರವಾಗಿ ದಾವಣಗೆರೆಯಲ್ಲಿ ಮತ್ತೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಉಪಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಅವರು ಆ ಕ್ಷೇತ್ರಕ್ಕೆ ತೆರಳಿದಾಗ ಒಂದರಲ್ಲಿ ಮಾತನಾಡಿದ್ರು. ಆ ವಿಚಾರವಾಗಿ ಅವನು ಇಲ್ಲಿ ಬಂದು ಮಾತನಾಡೋದೇನಿತ್ತು ಎನ್ನುವ ಮುಖಾಂತರವಾಗಿ ಮಾತನಾಡಿದ್ದೇ ಇಷ್ಟೆಲ್ಲ ಕಾರಣ ಆಯಿತು. ಆಕ್ರೋಶವನ್ನು ಹೊರಹಾಕಿರುವಂತದ್ದು ಮತ್ತೆ ಎಸ್ಎಸ್ ಮಲ್ಲಿಕಾರ್ಜುನ್. ಜಮೀರ್ ನನ್ನ ಹತ್ತಿರ ಮಾತನಾಡಿದ್ರೆ ನಾನೇ ಹೇಳ್ತಿದ್ದೆ. ಈ ಬಗ್ಗೆ ಯಾವತ್ತೂ ಕೂಡ ಜಮೀರ್ ನೇರ ಚರ್ಚೆಯನ್ನೂ ಮಾಡಿಲ್ಲ. ಜಮೀರ್ ವಿರುದ್ಧ ಎಸ್ಎಸ್ ಮಲ್ಲಿಕಾರ್ಜುನ್ ಕಿಡಿಕಾರಿದ್ದಾರೆ. ಅನ್ನೆಸೆಸರಿ ಬಂದು ಇಲ್ಲಿ ಕ್ರಿಯೇಟ್ ಮಾಡಬೇಡ್ರಿ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಡ್ರಿ. ಯಾವ ನಮ್ದು ಆರಾಮ ಐತೆ, ನಮ್ದು ಕಾನ್ಸ್ಟಿಟ್ಯೂನ್ಸಿ ಏನಪ್ಪ ಅಷ್ಟೇ ನಮ್ದು. ಇದು ಕನ್ಫ್ಯೂಷನ್ ಇಲ್ಲ, ನಂಗೆ ಕ್ಲೀನಾಗಿ ಕುತ್ಕೊಂಡು ಈ ಕಮಿಟಿ ಬಂದದಲ್ಲ, ಕಮಿಟಿಗೆ ಅವರು ಮೆಂಬರ್ ಅದಾರ, ಮಾತಾಡೋಣ, ಅವ್ರ ಅಭಿಪ್ರಾಯ ಹೇಳಿ. ಕಾಂಗ್ರೆಸ್ ಅನ್ನೋದು ಹೈಕಮಾಂಡ್ ಪಕ್ಷ ಇವನ್ ಪಕ್ಷ ಅಂತ ಅದು, ಇವನ್ ಪಕ್ಷ ಅಂತ ಹೈಕಮಾಂಡ್. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಎಲ್ಲರಿಗೂ ಸರಿ ಸಮಾನವಾಗಿ ಒಯ್ಯುವಂತ ಪಕ್ಷ, ಎಲ್ಲ ಕಮ್ಯುನಿಟಿಯವರಿಗೆ. ಏನೋ ಯಾರ್ದು ಇಂಡಿವಿಜುವಲ್ ಆಗಿ ಯಾರನ್ನೂ ಏನು ಮಾಡಲ್ಲ. ಅದಕ್ಕೆ ಇವ್ರನ್ನ ಎಲ್ಲರನ್ನೂ ಸೇರಿ ಕುತ್ಕೊಂಡು ಆಮೇಲೆ ಹೈಕಮಾಂಡಿಗೆ ಬಿಡ್ತಾರ. ಹೈಕಮಾಂಡ್ ವಿಲ್ ಟೇಕ್ ಎ ಪ್ರಾಪರ್ ಡಿಸಿಷನ್. ನೋಡಪ್ಪ, ಎಲ್ಲೇ ರೈತ ಇವ್ರಿಗೇನಾರ ಹೇಳಿದ್ರ, ಅಪ್ಪನ ಜೊತೆಗೆ ಏನಾರ ಕುಂತಾಗ ಏನಾರ ಹೇಳಿದ್ರ. ಈಗ ಜಮೀರು ಅಲ್ಲಿಂದ ಬಂದು ಇಲ್ಲಿ ಬರೋದೇನೈತಿ, ಇಲ್ಲಿ ಬಂದು ಮಾತಾಡಿದ್ದೇನೆ, ಫಸ್ಟ್ ಮಾತಾಡಿದ್ದಕ್ಕೆ ಬಂದಿರೋದು. ಇದು ಯಾಕೆ ಮಾತಾಡ್ಬೇಕು? ಕೂತ್ಕೊಂಡು ನನ್ನ ಹತ್ರ ಮಾತಾಡಿ ನಾನೇ ಹೇಳ್ತಿದ್ನಲ್ಲ. ಈಗ ಸಸ್ಪೆಂಡ್ ಆದವ್ರನ್ನೆಲ್ಲರೂ ಕಮಿಟಿ ಮೆಂಬರ್ಗಳು ಮಾಡ್ಕೊಂಡು ಹೋಗ್ತಾವ. ನಾವು ಅನ್ನೆಸೆಸರಿ ಬಂದು ಇಲ್ಲಿ ಕ್ರಿಯೇಟ್ ಮಾಡಬೇಡ್ರಿ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಡ್ರಿ. ಯಾವ ನಮ್ದು ಆರಾಮ ಐತೆ, ನಮ್ದು ಕಾನ್ಸ್ಟಿಟ್ಯೂನ್ಸಿ ಏನಪ್ಪ ಅಷ್ಟೇ ನಮ್ದು. ಇದು ಕನ್ಫ್ಯೂಷನ್. ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ವಿರುದ್ಧ ಮತ್ತೆ ಎಸ್ಎಸ್ ಮಲ್ಲಿಕಾರ್ಜುನ ಅವರು ಕಿಡಿಕಾರಿದ್ದಾರೆ. ಜಮೀರ್ ಅಲ್ಲಿಂದ ಬಂದು ಇಲ್ಲಿ ಮಾತನಾಡುವುದೇನಿತ್ತು, ಅವನು ಇಲ್ಲಿ ಬಂದು ಮಾತನಾಡಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು ಎನ್ನುವ ಮುಖಾಂತರವಾಗಿ ದಾವಣಗೆರೆಯಲ್ಲಿ ಮತ್ತೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಉಪಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಅವರು ಆ ಕ್ಷೇತ್ರಕ್ಕೆ ತೆರಳಿದಾಗ ಒಂದರಲ್ಲಿ ಮಾತನಾಡಿದ್ರು. ಆ ವಿಚಾರವಾಗಿ ಅವನು ಇಲ್ಲಿ ಬಂದು ಮಾತನಾಡೋದೇನಿತ್ತು ಎನ್ನುವ ಮುಖಾಂತರವಾಗಿ ಮಾತನಾಡಿದ್ದೇ ಇಷ್ಟೆಲ್ಲ ಕಾರಣ ಆಯಿತು. ಆಕ್ರೋಶವನ್ನು ಹೊರಹಾಕಿರುವಂತದ್ದು ಮತ್ತೆ ಎಸ್ಎಸ್ ಮಲ್ಲಿಕಾರ್ಜುನ್. ಜಮೀರ್ ನನ್ನ ಹತ್ತಿರ ಮಾತನಾಡಿದ್ರೆ ನಾನೇ ಹೇಳ್ತಿದ್ದೆ. ಈ ಬಗ್ಗೆ ಯಾವತ್ತೂ ಕೂಡ ಜಮೀರ್ ನೇರ ಚರ್ಚೆಯನ್ನೂ ಮಾಡಿಲ್ಲ. ಜಮೀರ್ ವಿರುದ್ಧ ಎಸ್ಎಸ್ ಮಲ್ಲಿಕಾರ್ಜುನ್ ಕಿಡಿಕಾರಿದ್ದಾರೆ. ಅನ್ನೆಸೆಸರಿ ಬಂದು ಇಲ್ಲಿ ಕ್ರಿಯೇಟ್ ಮಾಡಬೇಡ್ರಿ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಡ್ರಿ. ಯಾವ ನಮ್ದು ಆರಾಮ ಐತೆ, ನಮ್ದು ಕಾನ್ಸ್ಟಿಟ್ಯೂನ್ಸಿ ಏನಪ್ಪ ಅಷ್ಟೇ ನಮ್ದು. ಇದು ಕನ್ಫ್ಯೂಷನ್ ಇಲ್ಲ, ನಂಗೆ ಕ್ಲೀನಾಗಿ ಕುತ್ಕೊಂಡು ಈ ಕಮಿಟಿ ಬಂದದಲ್ಲ, ಕಮಿಟಿಗೆ ಅವರು ಮೆಂಬರ್ ಅದಾರ, ಮಾತಾಡೋಣ, ಅವ್ರ ಅಭಿಪ್ರಾಯ ಹೇಳಿ. ಕಾಂಗ್ರೆಸ್ ಅನ್ನೋದು ಹೈಕಮಾಂಡ್ ಪಕ್ಷ ಇವನ್ ಪಕ್ಷ ಅಂತ ಅದು, ಇವನ್ ಪಕ್ಷ ಅಂತ ಹೈಕಮಾಂಡ್. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಎಲ್ಲರಿಗೂ ಸರಿ ಸಮಾನವಾಗಿ ಒಯ್ಯುವಂತ ಪಕ್ಷ, ಎಲ್ಲ ಕಮ್ಯುನಿಟಿಯವರಿಗೆ. ಏನೋ ಯಾರ್ದು ಇಂಡಿವಿಜುವಲ್ ಆಗಿ ಯಾರನ್ನೂ ಏನು ಮಾಡಲ್ಲ. ಅದಕ್ಕೆ ಇವ್ರನ್ನ ಎಲ್ಲರನ್ನೂ ಸೇರಿ ಕುತ್ಕೊಂಡು ಆಮೇಲೆ ಹೈಕಮಾಂಡಿಗೆ ಬಿಡ್ತಾರ. ಹೈಕಮಾಂಡ್ ವಿಲ್ ಟೇಕ್ ಎ ಪ್ರಾಪರ್ ಡಿಸಿಷನ್. ನೋಡಪ್ಪ, ಎಲ್ಲೇ ರೈತ ಇವ್ರಿಗೇನಾರ ಹೇಳಿದ್ರ, ಅಪ್ಪನ ಜೊತೆಗೆ ಏನಾರ ಕುಂತಾಗ ಏನಾರ ಹೇಳಿದ್ರ. ಈಗ ಜಮೀರು ಅಲ್ಲಿಂದ ಬಂದು ಇಲ್ಲಿ ಬರೋದೇನೈತಿ, ಇಲ್ಲಿ ಬಂದು ಮಾತಾಡಿದ್ದೇನೆ, ಫಸ್ಟ್ ಮಾತಾಡಿದ್ದಕ್ಕೆ ಬಂದಿರೋದು. ಇದು ಯಾಕೆ ಮಾತಾಡ್ಬೇಕು? ಕೂತ್ಕೊಂಡು ನನ್ನ ಹತ್ರ ಮಾತಾಡಿ ನಾನೇ ಹೇಳ್ತಿದ್ನಲ್ಲ. ಈಗ ಸಸ್ಪೆಂಡ್ ಆದವ್ರನ್ನೆಲ್ಲರೂ ಕಮಿಟಿ ಮೆಂಬರ್ಗಳು ಮಾಡ್ಕೊಂಡು ಹೋಗ್ತಾವ. ನಾವು ಅನ್ನೆಸೆಸರಿ ಬಂದು ಇಲ್ಲಿ ಕ್ರಿಯೇಟ್ ಮಾಡಬೇಡ್ರಿ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಡ್ರಿ. ಯಾವ ನಮ್ದು ಆರಾಮ ಐತೆ, ನಮ್ದು ಕಾನ್ಸ್ಟಿಟ್ಯೂನ್ಸಿ ಏನಪ್ಪ ಅಷ್ಟೇ ನಮ್ದು. ಇದು ಕನ್ಫ್ಯೂಷನ್. ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ವಿರುದ್ಧ ಮತ್ತೆ ಎಸ್ಎಸ್ ಮಲ್ಲಿಕಾರ್ಜುನ ಅವರು ಕಿಡಿಕಾರಿದ್ದಾರೆ. ಜಮೀರ್ ಅಲ್ಲಿಂದ ಬಂದು ಇಲ್ಲಿ ಮಾತನಾಡುವುದೇನಿತ್ತು, ಅವನು ಇಲ್ಲಿ ಬಂದು ಮಾತನಾಡಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು ಎನ್ನುವ ಮುಖಾಂತರವಾಗಿ ದಾವಣಗೆರೆಯಲ್ಲಿ ಮತ್ತೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಉಪಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಅವರು ಆ ಕ್ಷೇತ್ರಕ್ಕೆ ತೆರಳಿದಾಗ ಒಂದರಲ್ಲಿ ಮಾತನಾಡಿದ್ರು. ಆ ವಿಚಾರವಾಗಿ ಅವನು ಇಲ್ಲಿ ಬಂದು ಮಾತನಾಡೋದೇನಿತ್ತು ಎನ್ನುವ ಮುಖಾಂತರವಾಗಿ ಮಾತನಾಡಿದ್ದೇ ಇಷ್ಟೆಲ್ಲ ಕಾರಣ ಆಯಿತು.
ಆಕ್ರೋಶವನ್ನ ಹೊರಹಾಕಿರುವಂತದ್ದು ಮತ್ತೆ ಎಸ್ಎಸ್ ಮಲ್ಲಿಕಾರ್ಜುನ್. ಜಮೀರ್ ನನ್ನ ಹತ್ತಿರ ಮಾತನಾಡಿದ್ರೆ ನಾನೇ ಹೇಳ್ತಿದ್ದೆ. ಈ ಬಗ್ಗೆ ಯಾವತ್ತೂ ಕೂಡ ಜಮೀರ್ ನೇರ ಚರ್ಚೆಯನ್ನೂ ಮಾಡಿಲ್ಲ. ಜಮೀರ್ ವಿರುದ್ಧ ಎಸ್ಎಸ್ ಮಲ್ಲಿಕಾರ್ಜುನ್ ಕಿಡಿಕಾರಿದ್ದಾರೆ. ಅನ್ನೆಸೆಸರಿ ಬಂದು ಇಲ್ಲಿ ಕ್ರಿಯೇಟ್ ಮಾಡಬೇಡ್ರಿ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಡ್ರಿ. ಯಾವ ನಮ್ದು ಆರಾಮೈತಿ, ನಮ್ದು ಕಾನ್ಸ್ಟಿಟ್ಯೂನ್ಸಿ ಏನಪ್ಪ ಅಷ್ಟೇ ನಮ್ದು. ಇದು ಕನ್ಫ್ಯೂಷನ್ ಇಲ್ದಂಗೆ ಕ್ಲೀನ್ ಆಗಿ ಕುತ್ಕೊಂಡು ಈ ಕಮಿಟಿ ಬಂದದಲ್ಲ, ಕಮಿಟಿಯಾಗ ಅವರು ಮೆಂಬರ್ ಅದಾರ, ಮಾತಾಡೋಣ, ಅವ್ರ ಅಭಿಪ್ರಾಯ ಹೇಳಿ. ಕಾಂಗ್ರೆಸ್ ಅನ್ನೋದು ಹೈಕಮಾಂಡ್ ಪಕ್ಷ ಅದು ಅಲ್ಲೋಣರುಗಳಂತದ್ದು ಏನಿದೆ ವಿಷಯ ಸಂಬಂಧಪಟ್ಟ ಮತ್ತೆ ಇವನ್ ಪಕ್ಷ ಅಂತ ಅದು, ಇವನ್ ಪಕ್ಷ ಅಂತ ಹೈಕಮಾಂಡು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಎಲ್ಲರಿಗೂ ಸರಿ ಸಮಾನವಾಗಿ ಒಯ್ಯುವಂತ ಪಕ್ಷ, ಎಲ್ಲ ಕಮ್ಯುನಿಟಿಯವರಿಗೆ. ಏನೋ ಯಾರಿಗೂ ಇಂಡಿವಿಜುವಲ್ ಆಗಿ ಯಾರನ್ನೂ ಏನು ಮಾಡಲ್ಲ. ಅದಕ್ಕೆ ಇವ್ರನ್ನ ಬಿಟ್ಟು ಎಲ್ಲರನ್ನೂ ಸೇರಿ ಕುತ್ಕೊಂಡು ಆಮೇಲೆ ಹೈಕಮಾಂಡಿಗೆ ಬಿಡ್ತಾರ. ಹೈಕಮಾಂಡ್ ವಿಲ್ ಟೇಕ್ ಎ ಪ್ರಾಪರ್ ಡಿಸಿಷನ್. ಅಜ್ಜರು ಒಂದು ಟೈಮಲ್ಲಿ ಮುಸ್ಲಿಮರಿಗೆ ಕೊಡ್ಬೇಕಂತ ಹೇಳಿ ನೋಡಪ್ಪ, ಎಲ್ಲ ರೈತ ಇವ್ರಿಗೇನಾರ ಹೇಳಿದ್ರ, ನಾವು ಅಪ್ಪನ ಜೊತೆಗೆ ಏನಾರ ಕುಂತಾಗ ಏನಾರ ಹೇಳಿದ್ರ. ಈಗ ಜಮೀರು ಅಲ್ಲಿಂದ ಬಂದು ಇಲ್ಲಿ ಬರೋದೇನೈತಿ, ಇಲ್ಲಿ ಬಂದು ಮಾತಾಡಿದ್ದೇನೆ, ಫಸ್ಟ್ ಮಾತಾಡಿದ್ದಕ್ಕೆ ಬಂದಿರೋದು. ಇದು ಯಾಕೆ ಮಾತಾಡ್ಬೇಕು? ಕೂತ್ಕೊಂಡು ನನ್ನ ಹತ್ರ ಮಾತಾಡಿ ನಾನೇ ಹೇಳ್ತಿದ್ನಲ್ಲ. ಈಗ ಸಸ್ಪೆಂಡ್ ಆದವ್ರನ್ನೆಲ್ಲರೂ ಕಮಿಟಿ ಮೆಂಬರ್ಗಳು ಮಾಡ್ಕೊಂಡು ಹೋಗ್ತಾವ. ನಾವು ಅನ್ನೆಸೆಸರಿ ಬಂದು ಇಲ್ಲಿ ಕ್ರಿಯೇಟ್ ಮಾಡಬೇಡ್ರಿ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಡ್ರಿ. ಯಾವ ನಮ್ದು ಆರಾಮೈತಿ, ನಮ್ದು ಕಾನ್ಸ್ಟಿಟ್ಯೂನ್ಸಿ ಏನಪ್ಪ ಅಷ್ಟೇ ನಮ್ದು. ಇದು ಕನ್ಫ್ಯೂಷನ್. ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ವಿರುದ್ಧ ಮತ್ತೆ ಎಸ್ಎಸ್ ಮಲ್ಲಿಕಾರ್ಜುನ ಅವರು ಕಿಡಿಕಾರಿದ್ದಾರೆ. ಜಮೀರ್ ಅಲ್ಲಿಂದ ಬಂದು ಇಲ್ಲಿ ಮಾತನಾಡುವುದೇನಿತ್ತು, ಅವನು ಇಲ್ಲಿ ಬಂದು ಮಾತನಾಡಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು ಎನ್ನುವ ಮುಖಾಂತರವಾಗಿ ದಾವಣಗೆರೆಯಲ್ಲಿ ಮತ್ತೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಉಪಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಅವರು ಆ ಕ್ಷೇತ್ರಕ್ಕೆ ತೆರಳಿದಾಗ ಒಂದರಲ್ಲಿ ಮಾತನಾಡಿದ್ರು. ಆ ವಿಚಾರವಾಗಿ ಅವನು ಇಲ್ಲಿ ಬಂದು ಮಾತನಾಡೋದೇನಿತ್ತು ಎನ್ನುವ ಮುಖಾಂತರವಾಗಿ ಮಾತನಾಡಿದ್ದೆ ಇಷ್ಟೆಲ್ಲ ಕಾರಣ ಆಯಿತು. ಆಕ್ರೋಶವನ್ನ ಹೊರಹಾಕಿರುವಂತದ್ದು ಮತ್ತೆ ಎಸ್ಎಸ್ ಮಲ್ಲಿಕಾರ್ಜುನ್. ಜಮೀರ್ ನನ್ನ ಹತ್ತಿರ ಮಾತನಾಡಿದ್ರೆ ನಾನೇ ಹೇಳ್ತಿದ್ದೆ. ಈ ಬಗ್ಗೆ ಯಾವತ್ತೂ ಕೂಡ ಜಮೀರ್ ನೇರ ಚರ್ಚೆಯನ್ನೂ ಮಾಡಿಲ್ಲ. ಜಮೀರ್ ವಿರುದ್ಧ ಎಸ್ಎಸ್ ಮಲ್ಲಿಕಾರ್ಜುನ್ ಕಿಡಿಕಾರಿದ್ದಾರೆ. ಅನ್ನೆಸೆಸರಿ ಬಂದು ಇಲ್ಲಿ ಕ್ರಿಯೇಟ್ ಮಾಡಬೇಡ್ರಿ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಡ್ರಿ. ಯಾವ ನಮ್ದು ಆರಾಮೈತಿ, ನಮ್ದು ಕಾನ್ಸ್ಟಿಟ್ಯೂನ್ಸಿ ಏನಪ್ಪ ಅಷ್ಟೇ ನಮ್ದು. ಇದು ಕನ್ಫ್ಯೂಷನ್ ಇಲ್ದಂಗೆ ಕ್ಲೀನ್ ಆಗಿ ಕುತ್ಕೊಂಡು ಈ ಕಮಿಟಿ ಬಂದದಲ್ಲ, ಕಮಿಟಿಯಾಗ ಅವರು ಮೆಂಬರ್ ಅದಾರ, ಮಾತಾಡೋಣ, ಅವ್ರ ಅಭಿಪ್ರಾಯ ಹೇಳಿ. ಕಾಂಗ್ರೆಸ್ ಅನ್ನೋದು ಹೈಕಮಾಂಡ್ ಪಕ್ಷ ಅದು ಅಲ್ಲೋಣರುಗಳಂತದ್ದು ಏನಿದೆ ವಿಷಯ ಸಂಬಂಧಪಟ್ಟ ಮತ್ತೆ ಇವನ್ ಪಕ್ಷ ಅಂತ ಅದು, ಇವನ್ ಪಕ್ಷ ಅಂತ ಹೈಕಮಾಂಡು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಎಲ್ಲರಿಗೂ ಸರಿ ಸಮಾನವಾಗಿ ಒಯ್ಯುವಂತ ಪಕ್ಷ, ಎಲ್ಲ ಕಮ್ಯುನಿಟಿಯವರಿಗೆ. ಏನೋ ಯಾರಿಗೂ ಇಂಡಿವಿಜುವಲ್ ಆಗಿ ಯಾರನ್ನೂ ಏನು ಮಾಡಲ್ಲ. ಅದಕ್ಕೆ ಇವ್ರನ್ನ ಬಿಟ್ಟು ಎಲ್ಲರನ್ನೂ ಸೇರಿ ಕುತ್ಕೊಂಡು ಆಮೇಲೆ ಹೈಕಮಾಂಡಿಗೆ ಬಿಡ್ತಾರ. ಹೈಕಮಾಂಡ್ ವಿಲ್ ಟೇಕ್ ಎ ಪ್ರಾಪರ್ ಡಿಸಿಷನ್. ಅಜ್ಜರು ಒಂದು ಟೈಮಲ್ಲಿ ಮುಸ್ಲಿಮರಿಗೆ ಕೊಡ್ಬೇಕಂತ ಹೇಳಿ ನೋಡಪ್ಪ, ಎಲ್ಲ ರೈತ ಇವ್ರಿಗೇನಾರ ಹೇಳಿದ್ರ, ನಾವು ಅಪ್ಪನ ಜೊತೆಗೆ ಏನಾರ ಕುಂತಾಗ ಏನಾರ ಹೇಳಿದ್ರ. ಈಗ ಜಮೀರು ಅಲ್ಲಿಂದ ಬಂದು ಇಲ್ಲಿ ಬರೋದೇನೈತಿ, ಇಲ್ಲಿ ಬಂದು ಮಾತಾಡಿದ್ದೇನೆ, ಫಸ್ಟ್ ಮಾತಾಡಿದ್ದಕ್ಕೆ ಬಂದಿರೋದು. ಇದು ಯಾಕೆ ಮಾತಾಡ್ಬೇಕು? ಕೂತ್ಕೊಂಡು ನನ್ನ ಹತ್ರ ಮಾತಾಡಿ ನಾನೇ ಹೇಳ್ತಿದ್ನಲ್ಲ. ಈಗ ಸಸ್ಪೆಂಡ್ ಆದವ್ರನ್ನೆಲ್ಲರೂ ಕಮಿಟಿ ಮೆಂಬರ್ಗಳು ಮಾಡ್ಕೊಂಡು ಹೋಗ್ತಾವ. ನಾವು ಅನ್ನೆಸೆಸರಿ ಬಂದು ಇಲ್ಲಿ ಕ್ರಿಯೇಟ್ ಮಾಡಬೇಡ್ರಿ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಡ್ರಿ. ಯಾವ ನಮ್ದು ಆರಾಮೈತಿ, ನಮ್ದು ಕಾನ್ಸ್ಟಿಟ್ಯೂನ್ಸಿ ಏನಪ್ಪ ಅಷ್ಟೇ ನಮ್ದು. ಇದು ಕನ್ಫ್ಯೂಷನ್.